ಈಗ ಮಧ್ಯೆ ಈಗ ಬೇಲ್ ಸಿಕ್ಕಿದ್ದಕ್ಕೆ ಅಭಿಮಾನಿಗಳು ಸಂಭ್ರಮಿಸಿದ್ದನ್ನ ನೋಡಿದ್ವಿ. ಜೊತೆಗೆ ಈಗ ಅವರ ಫ್ರೆಂಡ್ಸ್ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ತರುಣ್ ಫೋಟೋ ಹಾಕೊಂಡಿದ್ದಾರೆ. ಹನುಮ ಜಯಂತಿಯ ಶುಭಾಶಯಗಳು ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ. ರಾಬರ್ಟ್ ಕಾಟೇರ ಚಿತ್ರದ ನಿರ್ದೇಶಕರು ತರುಣ್ ಸುಧೀರ್. ದರ್ಶನ್ಗೆ ಆಪ್ತರು. ದರ್ಶನ್ಗೆ ಬೇಲ್ ಸಿಗ್ತಾ ಇದ್ದಂತೆ ತರುಣ್ ಸುಧೀರ್ ಅವರಿಂದ ಒಂದು ಪೋಸ್ಟ್, ದರ್ಶನ್ ಇರುವಂತಹ ಫೋಟೋವನ್ನ ಅವರು ಶೇರ್ ಮಾಡಿದ್ದಾರೆ. ಹನುಮ ಜಯಂತಿಯ ಶುಭಾಶಯಗಳನ್ನು ಹಾಕಿದ್ದಾರೆ. ಆದರೆ ದರ್ಶನ್ ಇರುವಂತಹ ಫೋಟೋವನ್ನ ಶೇರ್ ಮಾಡೋ ಮೂಲಕ ತಮ್ಮ ಖುಷಿಯನ್ನ ಬಹುಶಃ ಈ ಮೂಲಕ ಹಂಚಿಕೊಂಡಿದ್ದಾರೆ ತರುಣ್. ಜೈಲಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಅವರನ್ನ ಹೋಗಿ ಪದೇ ಪದೇ ಭೇಟಿಯಾಗಿದ್ರು. ಅದೆಲ್ಲವನ್ನ ನಾವು ಗಮನಿಸಿದ್ವಿ. ಒಂದು ಕಡೆ ಅಭಿಮಾನಿಗಳು ದರ್ಶನ್ ಫೋಟೋಗೆ ಹಾಲಿನ ಅಭಿಷೇಕ ಮಾಡಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ರೆ, ಮತ್ತೊಂದೆಡೆ ಅವರ ಆಪ್ತರು ಸಿನಿರಂಗದವರು ಖುಷಿ ಪಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಈ ರೀತಿ ದರ್ಶನ್ ಇರುವಂತಹ ಫೋಟೋ ಹಾಕಿ ಹನುಮ ಜಯಂತಿಯ ಶುಭಾಶಯ ಕೋರಿ ನಿರ್ದೇಶಕ ತರುಣ್ ಸುಧೀರ್ ಪೋಸ್ಟ್ ಹಾಕ್ಕೊಂಡಿದ್ದಾರೆ. ತರುಣ್ ಸುಧೀರ್ಗೆ ಎಂಥ ಪರಿಸ್ಥಿತಿ ಆಗಿತ್ತು ಅಂತಂದ್ರೆ, ತಮ್ಮ ಬಹಳ ಆಪ್ತರಾದಂಥ ದರ್ಶನ್ ಅವ್ರು ಇಲ್ದೇನೆ ಅವ್ರು ಮದುವೆ ಆಗಬೇಕಾಗಿತ್ತು. ಅಂಥ ಪರಿಸ್ಥಿತಿ ಜೈಲಿನಲ್ಲಿ ಇರಬೇಕಾದ್ರೆ ಈಗ ಸಹಜವಾಗಿ ಅವರಿಗೆ ರಿಲೀಸ್ ಆಗಿರೋದು ಒಂದು ಖುಷಿ ತಂದುಕೊಟ್ಟಿದೆ. ನಮ್ಮ ಪ್ರತಿನಿಧಿ ಮಂಗಳ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಂಗಳ, ಇದೀಗ ಒಂದು ಕಡೆ ಬೇಲ್ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಜೊತೆಗೆ ಅವರ ಆಪ್ತರು ಒಂದು ಕಡೆ ವಿಜಯಲಕ್ಷ್ಮಿ ಅವರು ಕೂಡ ನಾವು ಪೋಸ್ಟ್ ನೋಡಿದ್ವಿ. ಒಂದು ಹೂವಿನ ಕೈಯಲ್ಲಿ ಹೂ ಹಿಡ್ಕೊಂಡು ಒಂದು ಸ್ಟೋರಿ ಹಾಕಿದ್ದಾರೆ. ಇತ್ತ ತರುಣ್ ಕೂಡ ಈಗ ಇನ್ನೊಂದು ಕಡೆ ಧನ್ವೀರ್ ಅಂತೂ ಭಾಳಷ್ಟು ಓಡಾಡಿದ್ರು ಈ ಜೈಲಿಗೆ ಹೋಗುವಂಥ ಸಂದರ್ಭದಲ್ಲೆಲ್ಲ. ಆಸ್ಪತ್ರೆ ಕರ್ಕೊಂಡು ಬರಬೇಕಾದ್ರೂ ಕೂಡ ಸ್ವತಃ ಅವರೇ ಡ್ರೈವ್ ಮಾಡ್ಕೊಂಡು ಬಂದಿದ್ರು. ಸೊ ಹೇಗೆ ಅವರ ಈ ಕ್ಲೋಸ್ ಸರ್ಕಲಲ್ಲಿ ಹೇಗೆ ಈ ಒಂದು ಬೇಲನ್ನು ವೆಲ್ಕಮ್ ಮಾಡ್ತಿದ್ದಾರೆ ಅಂತ? ಅಫ್ಕೋರ್ಸ್ ಅವಿನಾಶ್, ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವರ ಆತ್ಮೀಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದ್ ರೀತಿ ಸಂತೋಷವನ್ನ ವ್ಯಕ್ತಪಡಿಸ್ತಿರುವಂತದ್ದು. ಅಂದ್ರೆ ವಿಜಯಲಕ್ಷ್ಮಿ ಅವರು ಅಂದ್ರೆ ಯಾವೆಲ್ಲ ಟೆಂಪಲ್ ರನ್ ಮಾಡಿದ್ರು ಅಂತ ಗೊತ್ತಿರ್ಬೋದು. ಸಾಕಷ್ಟು ದೇವಿ ಟೆಂಪಲ್ಗಳಿಗಾಗಿರ್ಬೋದು, ಮಂತ್ರಾಲಯಕ್ಕಾಗಿರ್ಬೋದು, ಚಾಮುಂಡೇಶ್ವರಿಗಾಗಿರ್ಬೋದು, ಎಲ್ಲ ದೇವಿಗಳಿಗೆ ಪೂಜೆಯನ್ನ ಸಲ್ಲಿಸೋ ಮೂಲಕ ದರ್ಶನ್ ಅವರು ಆದಷ್ಟು ಬೇಗ ಜೈಲಿನಿಂದ ಆಚೆ ಬರ್ಲಿ ಅಂತ ಸಾಕಷ್ಟು ಪೂಜೆಗಳನ್ನ ಮತ್ತೆ ಹೋಮಗಳನ್ನ ಮಾಡ್ತಿದ್ರು. ಆ ಪೂಜೆಯ ಫಲ ಸಿಕ್ಕಿದೆ ಈಗ ಅಂತ ಹೇಳ್ಬಿಟ್ಟು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿರುವಂತದ್ದು ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ. ಅಂದ್ರೆ ಹೂವನ್ನ ಹಿಡ್ಕೊಂಡು ನನ್ನ ಪೂಜೆಗೆ ಫಲ ಸಿಕ್ಕಿದ್ದಕ್ಕೆ ನಿಮ್ಗೆ ಕೃತಜ್ಞತೆ ಅಂತ ಹೇಳ್ಬಿಟ್ಟು, ಜೊತೆಗೆ ಜೈ ನಮೋ ಶಂಕರ ಅನ್ನೋ ಒಂದು ಹಾಡನ್ನ ಕೂಡ ಹಾಕೋ ಮೂಲಕ ಅವರು ದೇವರಿಗೆ ಒಂದು ಧನ್ಯವಾದವನ್ನ ಸಲ್ಲಿಸಿರೋದಂತೂ. ಇತ್ತ ಅವರಷ್ಟೇ ಅಲ್ಲ, ಪತ್ನಿ ಅಷ್ಟೇ ಅಲ್ಲ, ದರ್ಶನ್ ಏನು ಆದಷ್ಟು ಬೇಗ ಜೈಲಿನಿಂದ ಆಚೆ ಬರ್ಲಿ ಅಂತ ಯಾರೆಲ್ಲ ಕಾಯ್ತಿದ್ರು, ಧನ್ವೀರ್ ಅವರಾಗಿರ್ಬೋದು, ನಿರ್ದೇಶಕ ತರುಣ್ ಸುಧೀರ್ ಆಗಿರ್ಬೋದು, ಅವರು ಕೂಡ ಒಂದು ರೀತಿ ಸಂತಸವನ್ನು ವ್ಯಕ್ತಪಡಿಸಿರುವಂತದ್ದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕೋ ಮೂಲಕ. ಧನ್ವೀರ್ ಅವರು ಚಾಮುಂಡೇಶ್ವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ, ಜೊತೆಗೆ ದರ್ಶನ್ ಅವ್ರ ಜೊತೆ ಇರೋ ಒಂದು ಫೋಟೋವನ್ನ ಹಾಕೊಂಡು ಉಸಿರಿರೋವರೆಗೂ ನಿಮ್ಮಿಂದ ನಾನು ಇರ್ತೀನಿ ಅನ್ನೋ ಒಂದು ಬರಹವನ್ನ ಬರೆದುಕೊಂಡು ಅವ್ರ ಬಗ್ಗೆ ತಮ್ಮ ಅಭಿಮಾನವನ್ನ ಮೆರೆದಿರುವಂತದ್ದು. ಧನ್ವೀರ್ ಅವರು ದರ್ಶನ್ ಅವರು ಜೈಲ್ಗೆ ಹೋದಾಗಿದ್ದ ಇಟ್ಟು ಅವರು ಆಚೆ ಬರೋವರೆಗೂ ಕೂಡ ದರ್ಶನ್ ಅವ್ರಿಗೋಸ್ಕರ ಒಂದು ಓಡಾಟವನ್ನ ಮಾಡಿದ್ದಾರೆ. ಅವ್ರನ್ನ ಆಚೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಮತ್ತೆ ದಿನಕರ್ ಅವ್ರಿಗೆ ಯಾವ ರೀತಿ ಎಲ್ಲ ಹೆಲ್ಪ್ ಮಾಡ್ಬೋದೋ ಆ ರೀತಿ ಎಲ್ಲ ಅವರಿಗೆ ಹೆಲ್ಪ್ ಮಾಡ್ಕೊಂಡು, ಜೊತೆಗೆ ವಿಜಯಲಕ್ಷ್ಮಿ ಅವ್ರ ಜೊತೆ ಓಡಾಡ್ಕೊಂಡು ಬಳ್ಳಾರಿಗೆ ವೀಕ್ಲಿ ಟ್ವೈಸ್ ಹೋಗೋದಾಗ್ಲಿ ಅದೆಲ್ಲವನ್ನ ಮಾಡ್ಕೊಂಡು, ಜೊತೆಗೆ ದರ್ಶನ್ ಅವರು ಏನು ಚಿಕಿತ್ಸೆಯ ನಿಟ್ಟಿನಲ್ಲಿ ಅವ್ರಿಗೆ ಬೇಲ್ ಸಿಕ್ಕಿತ್ತು ಆವಾಗ ಕೂಡ ಅವ್ರನ್ನ ಹೋಗಿ ಬಳ್ಳಾರಿಯಿಂದ ಕರೆದುಕೊಂಡು ಬಂದು ಅವ್ರಿಗೆ ಈಗ ಏನು BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡ್ತಿದ್ದಾರೆ ಅಲ್ಲೂ ಕೂಡ ಧನ್ವೀರ್ ಅವರು ಅವ್ರಿಗೆ ಚಿಕಿತ್ಸೆ ನಿಟ್ಟಿನಲ್ಲಿ ಯಾವೆಲ್ಲ ಫಿಸಿಯೋಥೆರಪಿ ಕೊಡ್ಬೇಕಾ ಅನ್ನೋ ನಿಟ್ಟಿನಲ್ಲಿ ಕೂಡ ವಿಜಯಲಕ್ಷ್ಮಿ ಅವ್ರ ಜೊತೆ ಅವರು ಓಡಾಟವನ್ನ ಮಾಡ್ತಿದ್ದಾರೆ. ದರ್ಶನ್ಗೆ ಯಾವ ರೀತಿ ಎಲ್ಲ ಸಹಾಯ ಬೇಕೋ ಈ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಅವ್ರ ಜೊತೆ ನಿಂತಿರೋಂಥದ್ದು ಧನ್ವೀರ್ ಅವರು. ಜೊತೆಗೆ ತರುಣ್ ಸುಧೀರ್ ಅವರು ಕೂಡ ಅಷ್ಟೇ, ಅವರು ಕೂಡ ಅಂದ್ರೆ ದರ್ಶನ್ ಅವ್ರನ್ನ ಅವರು ಕರೆಯೋದೇ ಅಣ್ಣ ಅಂತ ಹೇಳ್ಬಿಟ್ಟು, ಜೊತೆಗೆ ಕಾಟೇರ ಸಿನಿಮಾ ಏನ್ ಬ್ಲಾಕ್ ಬಸ್ಟರ್ ಆಗಿತ್ತು, ಕಾಟೇರ ಸಿನಿಮಾದ ಒಂದು ಫೋಟೋವನ್ನ ಹಾಕಿ ಕಾಟೇರ ಸಿನಿಮಾದ ಹಾಡನ್ನ ಹಾಕಿ ಅವರು ಇವತ್ತು ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವರು ಒಂದ್ ರೀತಿ ಖುಷಿಯನ್ನ ಹಂಚ್ಕೊಳ್ಳೋ ಮೂಲಕ. ಮಂಗಳ, ಆಗ್ಲೇ ನಾನು ಹೇಳ್ತಾ ಇದ್ದೆ, ತರುಣ್ಗೆ ಎಂತ ಪರಿಸ್ಥಿತಿ ಅಂತ ಅಂದ್ರೆ ದರ್ಶನ್ ಇಲ್ದೇನೆ ಅವರು ಮದುವೆ ಆಗ್ಬೇಕಾಯ್ತು ಕೂಡ. ಬಹಳ ಆಸೆ ಇತ್ತು ಅವರಿಗೆ ದರ್ಶನ್ ಅವರ ಸಮಕ್ಷಮದಲ್ಲೇ ಮದುವೆ ಆಗ್ಬೇಕು ಅಂತ, ಸೋನಲ್ ಅಂಡ್ ತರುಣ್. ಅಫ್ಕೋರ್ಸ್ ಅವಿನಾಶ್, ದರ್ಶನ್ ಮತ್ತೆ ಏನು ತರುಣ್ ಸುಧೀರ್ ಅವರು ಏನ್ ಅವ್ರದ್ದು ಲಾಂಗೆಸ್ಟ್ ಫ್ರೆಂಡ್ಶಿಪ್ ಅನ್ನೋದಿದೆ, ಜೊತೆಗೆ ಅವರು ಏನು ಸಂಬಂಧ ಅನ್ನೋದಿದೆ ಅಣ್ಣ ತಮ್ಮ ಅನ್ನೋದು. ಸೊ ಈ ಸೋನಲ್ ಮಾಂಟೋರನೇ ಇವತ್ತು ತರುಣ್ ಸುಧೀರ್ ಮದ್ವೆ ಆಗ್ಬೇಕು ಅಂತಂದ್ರೆ ಕಾರಣನೇ ದರ್ಶನ್ ಅವರು. ಯಾಕಂದ್ರೆ ಅವ್ರಿಬ್ರು ನಡುವೆ ಏನೋ ಸಮಥಿಂಗ್ ಕ್ರಿಯೇಟ್ ಆಗೋದಕ್ಕೆ, ಒಂದು ಲವ್ ಅವ್ರು ಚಿಗುರೋಡೋದಕ್ಕೆ ಕಾರಣನೇ ದರ್ಶನ್ ಅವರು. ಯಾಕಂದ್ರೆ ಅವ್ರಿಬ್ರು ಕಾಲ್ ಎಳಿತಿರ್ತಾರೆ, ನಿಮ್ಮಿಬ್ರಿಗೂ ಏನಾದ್ರು ಸಮಥಿಂಗ್ ನಿಮ್ಮಿಬ್ರು ನಡುವೆ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲಿ ಕಾಲ್ ಎಳ್ದು ಅವ್ರಿಗೆ ಹಾಗೆ ಲವ್ ಆಗಿ ಹೋಗ್ಬಿಡುತ್ತೆ. ಇದನ್ನ ತರುಣ್ ಸುಧೀರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಆದ್ರೆ ಜೊತೆಗೆ ದರ್ಶನ್ ಅವರೇ ಅವ್ರಿಗೆ ಹಾಲ್ ಎರಿಬೇಕಾಗಿತ್ತು. ಯಾಕಂದ್ರೆ ಸೋನಾಲ್ ಮಾಂಟಿ ಅವರು ಬೇರೆ ಧರ್ಮದವ್ರು ಆಗಿರೋದ್ರಿಂದ, ಏನ್ ಹಿಂದೂ ಸಂಪ್ರದಾಯದ ಪ್ರಕಾರ ಮದ್ವೆ
ಆಯ್ತು. ಈಗ ಅವರ ಫ್ಯಾಷನ್ ಡಿಸೈನರ್ ಏನಿದ್ದಾರೆ ಅವರು ಕುತ್ಕೊಂಡು ಏನು ಒಂದು ಫ್ಯಾಮಿಲಿ ಒಂದು ತಂದೆ ತಾಯಿ ಒಂದು ಸಂಪ್ರದಾಯವನ್ನ ಮಾಡ್ತಾರೆ, ಶಾಸ್ತ್ರಗಳನ್ನ ಮಾಡ್ತಾರೆ. ಅದನ್ನ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಅವರೇ ಕುತ್ಕೊಂಡು ಮಾಡ್ಬೇಕಾಗಿತ್ತು. ಆದ್ರೆ ದರ್ಶನ್ ಅವ್ರು ಇಲ್ಲದೆ ಇದ್ದ ಕಾರಣಕ್ಕೆ ಸೋನಲ್ ಅವರ ಒಂದು ಏನು ಆತ್ಮೀಯರು ಫ್ಯಾಷನ್ ಡಿಸೈನರ್ ಇದ್ದಾರೆ ಅವರು ಕುತ್ಕೊಂಡು ಅವ್ರ ದಂಪತಿಗಳು ಕುತ್ಕೊಂಡು ಶಾಸ್ತ್ರವನ್ನ ಮಾಡಿದ್ರು. ಹೀಗೆ ದರ್ಶನ್ ಅವರನ್ನ ತುಂಬಾನೇ ಮಿಸ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಅವರಿಬ್ರು ಇವತ್ತೇನ್ ಮದ್ವೆ ಆಗಿದ್ದಾರೆ, ಒಂದು ಸಂತಸದಿಂದ ಇದ್ದಾರೆ, ಒಂದು ದಂಪತಿಗಳಾಗಿ ಅವರಿಬ್ರು ಎಲ್ಲಾ ಕಡೆ ಖುಷಿಯಿಂದ ಕಾಣಿಸ್ಕೊಳ್ತಿದ್ದಾರೆ. ಅದಕ್ಕೆಲ್ಲದಕ್ಕೂ ಕಾರಣ ದರ್ಶನ್ ಅವರೇ. ಒಂದ್ ರೀತಿನಲ್ಲಿ ತರುಣ್ ಸುಧೀರ್ ಅವರು 40 ವರ್ಷ ಆದ್ರೂ ಇನ್ನೂ ಮದ್ವೆ ಆಗಿರ್ಲಿಲ್ಲ ಅಂತ ಅವ್ರ ತಾಯಿ ತುಂಬಾನೇ ಕಣ್ಣೀರ್ ಹಾಕ್ತಾ ಇದ್ರು, ಜೊತೆಗೆ ಬೇಸರದಲ್ಲಿದ್ರು. ಆದಷ್ಟು ಬೇಗ ಮಗನಿಗೆ ಮದ್ವೆ ಮಾಡ್ಬೇಕು ಅಂತ ಕಾಯ್ತಾ ಇದ್ರು. ಅದನ್ನ ದರ್ಶನ್ ಅವರು ಯಾವಾಗ್ಲೂ ನಾನು ಇರ್ತೀನಿ, ನಿಮ್ ಮಗನಿಗೆ ಮದ್ವೆ ಮಾಡೋ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ ಅಂತ ಹೇಳ್ಬಿಟ್ಟು ಅದ್ರತ್ತೆ ಅವರು ತರುಣ್ ಸುಧೀರ್ ಅವ್ರಿಗೆ ಒಂದು ಹುಡುಗಿನ ಕೂಡ ಫಿಕ್ಸ್ ಮಾಡಿ ಅವ್ರ ಮನೇಲೂ ಕೂಡ ಹೋಗಿ ಮಾತಾಡಿದ್ರು. ಸೋನಲ್ ಮಾಂಟೋರು ನಮ್ಮ ಹುಡುಗ ಒಳ್ಳೆಯವನು, ಅವನಿಗೆ ಹುಡುಗಿ ಕೊಡಿ ಅಂತ. ಈ ಒಂದು ನಿಟ್ಟಿನಲ್ಲಿ ತರುಣ್ ಅವರು ತುಂಬಾನೇ ಮಿಸ್ ಮಾಡ್ಕೊಂಡ್ರು ಮದ್ವೆ ಟೈಮಲ್ಲಿ. ಈಗ ಅವರು ಹೀಗಾಗಿ ಈ ಎಲ್ಲಾ ರೀತಿನಲ್ಲೂ ಅವ್ರ ರೀತಿ ಸಂತಸ ವ್ಯಕ್ತಪಡಿಸಿರುವಂತ ಅವಿನಾಶ್. ಧನ್ಯವಾದ ಮಂಗಳ.